Taking a good rank in KCT is all of our dream. But what is a good rank and how to get it? So guys, I will keep what is a good rank for another video. Comment if you want me to make that video soon. In this video, I will be talking only about how to get good rank in KCT. So hey guys, welcome back to my YouTube ಚಾನಲ್. ಸೊ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಇದೆ, ಬೇಗ ಹೋಗಿ ಚೆಕ್ಔಟ್ ಮಾಡಿ. ಸೊ ಗೈಸ್, ಹೌ ಟು ಗೆಟ್ ಗುಡ್ ರ್ಯಾಂಕ್ ಇನ್ KCT. ಸೊ ಗೈಸ್, ಫಸ್ಟ್ಲಿ ಬಂದ್ಬಿಟ್ಟು ನಿಮ್ಗೆಲ್ರಿಗೂ ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆ ಗೊತ್ತಿರಬೇಕು KCTದು. ಐ ಹೋಪ್ ನಿಮ್ಗೆಲ್ರಿಗೂ ಎಕ್ಸಾಮ್ ಪ್ಯಾಟ್ರನ್ ಗೊತ್ತಿದೆ ಅಂತ. ಬಟ್ ನಾನು ಶಾರ್ಟ್ಲಿ ಎಕ್ಸಾಮ್ ಪ್ಯಾಟ್ರನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಬಂದ್ಬಿಟ್ಟು KCT ಎಕ್ಸಾಮ್ ಬರೆಯೋದು PCM+Bಗೆ. ಇನ್ ಕೇಸ್ ನೀವು ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ತೊಗೊಂಡಿಲ್ಲ ಅಂದರೆ ಬಯೋಲಜಿ ಬರೆಯೋಕ್ಕೋಗಲ್ಲ. ಸೊ ಈಚ್ ಸಬ್ಜೆಕ್ಟ್ 60 ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ, ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಆ್ಯಂಡ್ ಗೈಸ್, ಟೋಟಲಾಗಿ ಬಂದ್ಬಿಟ್ಟು ನೀವು ಬರೆಯೋದು 180 ಮಾರ್ಕ್ಸ್ಗೆ. ಸೊ ಗೈಸ್, ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಸಿಲಬಸ್ ಬಗ್ಗೆ ಗೊತ್ತಿರಬೇಕು. ಮೀನ್ಸ್ PCM ಫುಲ್ ಸಿಲಬಸ್ ಗೊತ್ತಿರಬೇಕು. ಯಾವ್ಯಾವ ಟಾಪಿಕ್ಸ್ಗೆ, ಚಾಪ್ಟರ್ಸ್ಗೆ ಯಾವ ಹೈ ವೇಟೇಜ್ ಯಾವುದು ಜಾಸ್ತಿ ಇದೆ, ಲೋ ವೇಟೇಜ್ ಯಾವುದಿದೆ ಅಂತ ನಿಮಗೆ ಕಂಪ್ಲೀಟಾಗಿ ಗೊತ್ತಿರಬೇಕು. ಸೊ ಯು ಡೋಂಟ್ ವೇಸ್ಟ್ ಯುವರ್ ಟೈಮ್ ಮೋರ್ ಅಂತ ಹೇಳ್ಬೋದು. ನಿಮ್ಗೇನಾದರೂ ಅದನ್ನು ಲಿಸ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ PDF ಅಪ್ಲೋಡ್ ಆಗಿದೆ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್ ದೇರ್. ಸೊ ಗೈಸ್, ನೆಕ್ಸ್ಟ್ ಬಂದ್ಬಿಟ್ಟು ಡೈಲಿ ಗೋಲ್ಸು. ಲೈಕ್ ಪರ್ ಡೇ ಯು ಕ್ಯಾನ್ ಸಾಲ್ವ್ 20 ಕ್ವಶನ್ಸ್ ಆಗಿರ್ಬೋದು, ಇಲ್ಲ ಒಂದು ದಿನ ಒಂದು ಕಂಪ್ಲೀಟ್ ಟಾಪಿಕ್ನ ಸಾಲ್ವ್ ಮಾಡೋದಾಗಿರ್ಬೋದು. ಎಂತಕ್ಕಂದರೆ ನಿಮಗೂ ಆಲ್ಮೋಸ್ಟ್ ಇನ್ನೂ ತುಂಬ ಟೈಮ್ ಇರೋದ್ರಿಂದ ಒಂದು ದಿನಕ್ಕೆ ಒಂದು ಕಂಪ್ಲೀಟ್ ಟಾಪಿಕ್ಸ್ನ ಕಂಪ್ಲೀಟ್ ಮಾಡೋದಾಗಿರ್ಬೋದು, ಇಲ್ಲಾಂದರೆ 2-3 ಡೇಸ್ಗೆ ಒಂದು ಫುಲ್ ಕಂಪ್ಲೀಟ್ ಚಾಪ್ಟರ್ನ ಕಂಪ್ಲೀಟ್ ಮಾಡೋದಾಗಿರ್ಬೋದು. ಈ ಥರ ನೀವು ಡೈಲಿ ಗೋಲ್ಸ್ನ ಸೆಟ್ ಮಾಡ್ಕೋಬೇಕು. ಆ್ಯಂಡ್ ಗೈಸ್, ನೆಕ್ಸ್ಟ್ ಬಂದ್ಬಿಟ್ಟು ವೀಕ್ಲಿ ರಿವಿಷನ್. ಐ ಸಜೆಸ್ಟ್ ಎವ್ರಿ ಸಂಡೇ ರಿವಿಷನ್ಸ್ ಮಾಡಿ. ಅವತ್ತೇನು ಓದೋಕ್ಕೆ ಹೋಗಬೇಡಿ. ನೀವು ವೀಕ್ ಫುಲ್ ಏನು ಓದಿದ್ದೀರಾ ಅದನ್ನು ಸಂಡೇಸ್ ರಿವಿಷನ್ ಮಾಡಿ ಅಂತ ಹೇಳ್ಬೋದು. ಎಂತಕ್ಕಂದರೆ ನಾನು ಮೇಯ್ನ್ ಮಿಸ್ಟೇಕ್ ಮಾಡಿದೆ ರಿವಿಷನ್ಸಲ್ಲಿ, ಜಾಸ್ತಿ ಟೈಮ್ ಕೊಡಲಿಲ್ಲ ರಿವಿಷನ್ಸ್ಗೆ. ರಿವಿಷನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ KCTಲಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಶಾರ್ಟ್ ನೋಟ್ಸ್ ಮತ್ತು ಫಾರ್ಮುಲಾ ಲಿಸ್ಟು. ಇದಂತೂ ತುಂಬಾ ಹೆಲ್ಪ್ ಆಗುತ್ತೆ. ಮೀನ್ಸ್ KCT ಹಿಂದಿನ ದಿನ ಓದಬೇಕಾದ್ರಂತೂ ತುಂಬ ಹೆಲ್ಪ್ ಆಗುತ್ತೆ ಶಾರ್ಟ್ ನೋಟು ಮತ್ತು ಫಾರ್ಮುಲಾ ಲಿಸ್ಟು. ಆದಷ್ಟು ಬೇಗ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಫಾರ್ಮುಲಾ ಲಿಸ್ಟ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಗೈಸ್, ನೆಕ್ಸ್ಟ್ ಬಂದ್ಬಿಟ್ಟು PYQs. ನಾನು PYQsನ ಸಜೆಸ್ಟ್ ಮಾಡಲ್ಲ ಸದ್ಯಕ್ಕೆ. ಟೇಕ್ ಮಾಕ್ ಟೆಸ್ಟ್. ಎಂತಕ್ಕಂದರೆ ಮಾಕ್ ಟೆಸ್ಟಲ್ಲಿ ಡಿಫ್ರೆಂಟ್ ಕ್ವಶನ್ಸ್ ಬರುತ್ತೆ. ಬಟ್ PYQs ಬಂದ್ಬಿಟ್ಟು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಆಗಿರಬೇಕು ಯಾವಾಗ್ಲೂ. ಸೊ ಮಾಕ್ ಟೆಸ್ಟ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. PYQs ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ಆದಮೇಲೆ ಇನ್ನೂ 1 ತಿಂಗಳಿಲ್ಲ 20 ಡೇಸ್ ಗ್ಯಾಪ್ ಇರುತ್ತೆ. ಅವಾಗ ಬೇಕಿದ್ರೆ PYQs ಸಾಲ್ವ್ ಮಾಡಿ. ಸೊ ಗೈಸ್, ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟು ಕನ್ಸಿಸ್ಟೆನ್ಸಿ ಆಗಿರೋದು. ನಾನು ಇದೇ ಪರ್ಟಿಕ್ಯುಲರ್ ಟೈಮಲ್ಲಿ ಓದಿ, ಬೆಳಗ್ಗೆನೇ ಓದಿ ನೈಟೇ ಓದಿ ಅಂತ ಹೇಳಲ್ಲ ನಾನು. ನೀವು ನಿಮ್ಮ ಟೈಮಿಗೆ ಸೆಟ್ ಆಗೋ ಥರ ರೊಟೀನ್ನ ಫಿಕ್ಸ್ ಮಾಡಿ, ನಿಮ್ಮ ಡೈಲಿ ಗೋಲ್ಸ್ನ ಪ್ಲ್ಯಾನ್ ಮಾಡಿ, ಡೈಲಿ ಡೇನ ಪ್ಲ್ಯಾನ್ ಮಾಡಿ ಅಂತ ಹೇಳ್ತೀನಿ. ಎಂತಕ್ಕಂದರೆ ನಾನು ನೈಟ್ ಟೈಮ್ ಓದ್ತೀನಿ, ಕೆಲವರು ಬೆಳಗ್ಗೆ ಟೈಮ್ ಓದ್ತಾರೆ. ಸೊ ನಾನು ಯಾವುದೇ ಪರ್ಟಿಕ್ಯುಲರ್ ಟೈಮಲ್ಲಿ ಓದಿ ಅಂತ ನಿಮ್ಗೆ ಹೇಳಲ್ಲ. ಹೌ ಯು ಫೀಲ್ ಲೈಕ್ ದಟ್ ಗೋ ಆ್ಯಂಡ್ ಪ್ಲ್ಯಾನ್ ಯುವರ್ ನೆಕ್ಸ್ಟ್ 6 months ಆ್ಯಂಡ್ ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್ ಮೋರ್ ಗೈಸ್. ಎಂತಕ್ಕಂದರೆ KCT ಬಂದ್ಬಿಟ್ಟು ಒನ್ ಡೇ ಲಾಸ್ಟ್ ಡೇ ಪ್ರಿಪರೇಷನ್ ಅಂತೂ ಅಲ್ವೇ ಅಲ್ಲ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಕೆಲವರು ಇನ್ಕ್ಲೂಡಿಂಗ್ ನನ್ನ ಎಕ್ಸಾಮ್ ಹಿಂದಿನ ದಿನ ಕುತ್ಕೊಂಡು ಓದ್ಬಿಟ್ಟು ಹೋಗಿ ಎಕ್ಸಾಮ್ ಬರಿತೀವಿ. ಬಟ್ KCT ಬಂದ್ಬಿಟ್ಟು ಆ ಥರ ಅಲ್ಲ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ನಾನು ಹೇಳೋದೇನು ಅಂದರೆ ಸ್ಮಾಲ್ ಟಾಪಿಕ್ಸಿಂದ ಸ್ಟಾರ್ಟ್ ಮಾಡಿ, ಹೋಗ್ತಾ ಹೈಯರ್ ಲೆವೆಲ್ಗೆ ಜಂಪ್ ಆಗಿ ಅಟ್ಲೀಸ್ಟ್ ಒಂದು ಸ್ಟ್ರೆಚ್ಚಲ್ಲಿ 45 ಮಿನಿಟ್ಸ್ ರೀಡಿಂಗ್ನ ಪ್ರಾಕ್ಟೀಸ್ ಮಾಡಿ. ಮತ್ತು ಲಾಸ್ಟಲ್ಲಿ ಹೇಳೋದಾದರೆ ಟೈಮ್ ಮ್ಯಾನೇಜ್ಮೆಂಟ್ನ ಇದ್ರ ಜೊತೆನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಂತಕ್ಕಂದರೆ 1 ಅವರಲ್ಲಿ 60 ಕ್ವಶನ್ ಸಾಲ್ವ್ ಮಾಡೋದು ಒಂಚೂರು ಡಿಫಿಕಲ್ಟ್ ಇದೆ. ಬಟ್ ಟ್ರೈ ಮಾಡಿದ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ರೆಗ್ಯುಲರ್ ಟೆಸ್ಟ್ಗಳನ್ನ ತೊಗೊಳ್ಳಿ ಆ್ಯಂಡ್ ನಿಮ್ಮ ಮಿಸ್ಟೇಕ್ಸ್ನ ನೀವೇ ರೆಕ್ಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದಾದಮೇಲೆ ನಿಮ್ಮ ವೀಕ್ ಏರಿಯಾಸ್ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಡೈಲಿ ಕಾಮನ್ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ಸೊ ಗೈಸ್, ಡೋಂಟ್ ಟೇಕ್ ಮೋರ್ ಸ್ಟ್ರೆಸ್. KCT ಬಂದ್ಬಿಟ್ಟು ಒಂದು ದಿನ ಪ್ರಿಪ್ರೇಷನ್ ಅಂತೂ ಅಲ್ವೇ ಅಲ್ಲ.
KCET ಹೇಳಬೇಕು ಅಂದರೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅಷ್ಟೇ ಅದರದ್ದು. ನೀವೆಷ್ಟು ಕನ್ಸಿಸ್ಟೆನ್ಸಿ ಆಗಿರ್ತೀರ ಅಷ್ಟು ಒಳ್ಳೆ ರ್ಯಾಂಕೇ ಬರುತ್ತೆ. ಡೋಂಟ್ ಟೇಕ್ ಮೋರ್ ಸ್ಟ್ರೆಸ್ ಆ್ಯಂಡ್ ರೀಡ್. ಎಷ್ಟು ಫ್ರೀ ಮೈಂಡಾಗಿ ಓದ್ತಿರೋ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ವೀಕ್ ಏರಿಯಾಸ್ ಮೇಲೆ ವರ್ಕ್ ಮಾಡಿ, ನಿಮ್ಮ ಪ್ಲ್ಯಾನ್ಸ್ ಮೇಲೆ ವರ್ಕ್ ಮಾಡಿ, ನಿಮ್ಮ ವೀಕ್ ಏರಿಯಾಸ್ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಆ್ಯಟ್ ದಿ ಎಂಡ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಅಟ್ಲೀಸ್ಟ್ ಇರೋದೇ 3 ಮಂತ್ಸ್, ಅದರಲ್ಲಿ ಅಟ್ಲೀಸ್ಟ್ 2 ಮಂತ್ಸ್ ಆದ್ರೂ ಕನ್ಸಿಸ್ಟೆನ್ಸಿ ಆಗಿರಿ. ಸೊ ಇಫ್ ಯು ವಾಂಟ್, ಆಲ್ರೆಡಿ ನಾನು ಹೇಳಿರೋ ಥರ ವಾಟ್ ಈಸ್ ಎ ಗುಡ್ ರ್ಯಾಂಕ್ ಮೀನ್ಸ್ ಎಕ್ಸಾಕ್ಟ್ಲಿ ಗುಡ್ ರ್ಯಾಂಕ್ ಅಂದರೆ ಏನು, ಅದನ್ನು ಹೇಗೆ ತೊಗೊಳ್ಳೋದು ಅಂತ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಇಫ್ ಯು ಲೈಕ್ಡ್ ಅಷ್ಟೇ. ನಿಮಗೇನಾದರೂ ಆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಗೈಸ್, ನಾನು ಹೇಳಿರೋ ಸ್ಟೆಪ್ಸ್ನ ಫಾಲೋ ಮಾಡಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಆಗಿರಿ. ತುಂಬ ಸ್ಟ್ರೆಸ್ ಮಾಡ್ಕೊಬೇಡಿ, ಆರಾಮಾಗಿ ಓದಿ. ನಿಮ್ಮ ಹೆಲ್ತ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಒಳ್ಳೆ ಫುಡ್ನ ಕನ್ಸ್ಯೂಮ್ ಮಾಡಿ, ಅದ್ರ ಜೊತೆಗೆ ಒಳ್ಳೆ ಸ್ಲೀಪ್ ಮಾಡಿ. ಸೊ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care. Bye.